ಕರ್ನಾಟಕದ ಕರುಣಾಮಯಿಗಳಿಗೆ ನಮಸ್ಕಾರ. ಇವತ್ತು ನಾವು ಬಂದ್ಬಿಟ್ಟು ವಿಶ್ವದ ಏಕೈಕ ಪ್ರಧಾನ ಬ್ಯಾಪ್ಟಿಸ್ಟ್ ರಾಜ್ಯ, ಅದೇ ನಮ್ಮ ಭಾರತ ದೇಶದ ನಾಗಾಲ್ಯಾಂಡ್ಗೆ ತಮಗೆಲ್ರಿಗೂ ಸ್ವಾಗತ. ಮುಂದೆ ನೋಡ್ತಾ ಹೋಗಿ ನಾಗಾಲ್ಯಾಂಡ್ ಯಾವ ರೀತಿಯಾಗಿದೆ, ಯಾವ ಥರ ಇದೆ ಅಂದ್ಕೊಂಡು. ನಾವು ನಾಗಾಲ್ಯಾಂಡ್ ಮೇಲೆ ಹೊರಟಿರೋದು ಬಂದು ಮಣಿಪುರ ರಾಜಧಾನಿ ಇದೆಯಲ್ಲ, ಇಂಪಾಲ್ಗೆ ಹೊರಟಿದ್ದೀವಿ. ಸೊ ನಾವು ನಾಗಾಲ್ಯಾಂಡ್ ಕ್ರಾಸ್ ಮಾಡಿಬಿಟ್ಟೇ ಹೋಗಬೇಕು. ಈ ನಾಗಾಲ್ಯಾಂಡ್ ಸ್ಪೆಷಾಲಿಟಿ ಏನು ಅಂತಂದರೆ, ಈ ರಾಜ್ಯದಲ್ಲಿ ಜನಸಂಖ್ಯೆ ಬಂದುಬಿಟ್ಟು 1.97 ಮಿಲಿಯನ್ ಜನರಿದ್ದಾರೆ. ಅದರಲ್ಲಿ 90%ಗಿಂತ ಜಾಸ್ತಿ ಜನರು ಅಬ್ರಾಹಿಮಿಗಳು ಮತ್ತು ಕ್ರಿಶ್ಚಿಯನ್ಸರು ಜಾಸ್ತಿಯಾಗಿ ಇದ್ದಾರೆ. ಮತ್ತು ಮಿಕ್ಕಿದ್ದೆಲ್ಲ ಬಂದುಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇದ್ದವರು ಬಂದುಬಿಟ್ಟು ನಾಗಾ ಬುಡಕಟ್ಟು ಜನಾಂಗದವರು. ಅದರಲ್ಲೂ ಕೂಡ 2 ಭಾಗ ಆಗಿದೆ, ಅದು 2 ಪಂಗಡ ಇದೆ ಅದರಲ್ಲಿ. ಈ ಬುಡಕಟ್ಟು ಜನಾಂಗದಲ್ಲಿ ಇವರು ಆಲ್ಮೋಸ್ಟ್ ಮಾಡುವಂಥ ಕೆಲಸ ಏನಂತಂದರೆ, ಒಂದು ಫಾರ್ಮಿಂಗು, ರೈತಾಪಿನೇ ಅವರು ಅವಲಂಬಿಸ್ಕೊಂಡಿದ್ದವರು. ಮತ್ತು ಈ ನೇಯ್ಗೆ ಮಾಡ್ತಾರಲ್ಲ, ಆ ನೇಯ್ಗೆ ವಸ್ತುಗಳನ್ನು ಯಥೇಚ್ಛವಾಗಿ ಇಲ್ಲಿ ತಯಾರಿಸ್ತಾರೆ. ಮತ್ತು ಮರಗಳಿಂದ ಕೆತ್ತನೆಯ ಮೂರ್ತಿಗಳನ್ನು ತಯಾರು ಮಾಡ್ತಾರಲ್ಲ, ಅದಕ್ಕೆ ನಂಬರ್ 1 ರಾಜ್ಯ ಇದನ್ನೇ. ಕೆತ್ತನೆಗೆ ನಂಬರ್ 1 ಫೇಮಸ್ ಆಲ್ ಓವರ್ ಇಂಡಿಯಾ ಮತ್ತು ಆಲ್ ಓವರ್ ವರ್ಲ್ಡಲ್ಲಿ. ಇದರ ರಾಜಧಾನಿ ಬಂದುಬಿಟ್ಟು ಕೊಹಿಮಾ. ನಾಗಾಲ್ಯಾಂಡ್ ರಾಜಧಾನಿ ಬಂದುಬಿಟ್ಟು ಕೊಹಿಮಾ ಆಗಿರ್ತದೆ. ನಾವೇನು ಕೊಹಿಮಾ ಒಳಗಡೆಯಿಂದ ಹೋಗೋದಿಲ್ಲ, ನಾವು ಔಟರಲ್ಲೇ ಹೋಗ್ತೀವಿ. ಯಾಕಂದರೆ ಔಟರಲ್ಲಿ ಹೋದರೆ ನಮಗೆ ಸ್ವಲ್ಪ ಶಾರ್ಟ್ಕಟ್ ಆಗುತ್ತೆ ಎಲ್ಲಿ ಇಂಪಾಲ್ ಹೋಗಲಿಕ್ಕೆ. ಸೊ ನಾವು ಔಟರಲ್ಲೇ ಹೋಗ್ತಾಯಿದ್ದೀವಿ. ಇದು ಬಂದುಬಿಟ್ಟು ಬೆಳಗ್ಗೆ ಒಂದು 7 ಗಂಟೆ ಸಮಯ. ಯಾವ ರೀತಿ ಇದೆ ನೋಡಿ ವ್ಯೂಸು. ಮತ್ತು ತುಂಬ ಒಂದು ಕಾಮಾಗಿರುವಂಥ ಪ್ಲೇಸ್, ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲ, ಏನೂ ಇಲ್ಲ. ಮತ್ತು ಇನ್ನೊಂದು ಏನು ಕೇಳಿದ್ರೆ, ಇಲ್ಲಿ ರೋಡ್ ಮಾತ್ರ ಸಿಂಗಲ್ ರೋಡೇ ಇದೆ. ಇನ್ನೂ ಈ ರೋಡಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆ ವಹಿಸ್ಬಿಟ್ಟು ನಾವು ಟ್ರಾವೆಲ್ ಮಾಡಬೇಕಾಗ್ತದೆ. ಇಲ್ಲಿ ಫೇಮಸ್ ಅಂತಂದರೆ ಫ್ರೂಟ್ಸ್ಗಳಲ್ಲಿ ಪೈನಾಪಲ್ ಬಂದುಬಿಟ್ಟು ತುಂಬ ಫೇಮಸ್. ನೀವು ಈ ಬೆಟ್ಟ ಇದೆಯಲ್ಲ, ಆ ಬೆಟ್ಟದ ಮೇಲ್ಗಡೆ ಹೋದರೆ ಅಲ್ಲಿ ನಿಮಗೆ ಪೈನಾಪಲ್ ಗಿಡಗಳು ಸಿಗ್ತವೆ, ಬೆಟ್ಟದಲ್ಲೇ ಆಗ್ತದೆ. ಅದು ಬಿಟ್ಟು ನಿಮಗೆ ಆರೆಂಜು ಕೂಡ ಅಷ್ಟೇ, ನಿಮಗೆ ಬೆಟ್ಟದಲ್ಲೇ ಆರೆಂಜ್ ಸಿಗ್ತದೆ. ನಮ್ಮ ಕಡೆಗೆಲ್ಲ ಆದರೆ ನಾವು ಆರೆಂಜನ್ನ ನಾವೇ ನೆಟ್ಟು ನಾವೇ ಬೆಳೆಸಬೇಕು. ಆಲ್ಮೋಸ್ಟ್ ನೀವು ಮಹಾರಾಷ್ಟ್ರ ಕಡೆಗೆಲ್ಲ ನೋಡ್ತೀರಾ, ನಾವೇ ನೆಟ್ಟು ನಾವೇ ಬೆಳೆಸುವಂಥದ್ದು ಆರೆಂಜ್ಗಳು. ಇಲ್ಲ ಹಾಗಿಲ್ಲ, ಕಾಡಲ್ಲೇ ಆಗ್ತದೆ. ಕಾಡಲ್ಲೇ ಬಂದುಬಿಟ್ಟು ಆರೆಂಜು ಕಿತ್ಕೊಂಬರ್ತಾರೆ ಮಾರಾಟ ಮಾಡಲಿಕ್ಕೆ ಮಾರ್ಕೆಟಿಗೆ. ಈ ಗುಡ್ಡ ಎಲ್ಲ ಯಾವ ರೀತಿ ಇದೆ ಅಂತಂದರೆ, ನೋಡ್ತಾ ಇದ್ದರೆ ಅಲ್ಲೇ ನಿಂತ್ಕೋಬೇಕು ಅನಿಸುತ್ತೆ, ಆ ಥರ ಇದೆ. ಸ್ಟೆಪ್ ಬೈ ಸ್ಟೆಪ್ಪು. ಆ ಗುಡ್ಡದಲ್ಲಿ ಈ ಬುಡಕಟ್ಟು ಜನಾಂಗದವರು ಮನೆ ಮಾಡ್ಕೊಂಡಿರ್ತಾರೆ. ಈ ಮಕ್ಕಳು ನೋಡಿ ಹೋಗ್ತಾ ಇದ್ದಾರೆ ಸ್ಕೂಲಿಗೆ, ಅಲ್ಲಿ ಬಂದುಬಿಟ್ಟು ಇವರು ಮನೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಅವರು ಸರಕು ಸಾಗಣೆಗಳು, ಈ ಮನೆ ಬೇಕಾಗಿರೋಂಥ ವಸ್ತುಗಳು ಹೇಗೆ ತೊಗೊಂಡು ಹೋಗ್ತಾರೆ ಅಂದ್ಕೊಂಡೆ ನಮ್ಗೆ ಗೊತ್ತಾಗಿರೋದಿಲ್ಲ. ಕಮ್ಮಿ ಅಂತಂದ್ರೂ ಒಂದು 3000 ಅಡಿ 4000 ಅಡಿ ಮೇಲ್ಗಡೆ ಇರ್ತವೆ ಮನೆಗಳು. ಇದು ನೋಡಿ, ನಾವಿವಾಗ ಒಂದು 2 ಸ್ಟಾರ್ ಹೋಟೆಲ್ಗೆ ಬಂದ್ವಿ. ಇಲ್ಲಿ ಫೇಮಸ್ ಹೋಟೆಲ್ ಅಂತ ಇದು. ಒಂದು ಆಂಟಿ ಮತ್ತು ಅಂಕಲ್ ಇರ್ತಾರೆ ಇಲ್ಲಿ. ಬೆಳಗ್ಗೆ ನಮಗೆ ಹಸುವಾಗಿರೋದ್ರಿಂದ ಮತ್ತು ವಿಧಿನೇ ಇಲ್ಲ. ಸೊ ನಾವು ಈ ಹೋಟೆಲಿಗೆ ಬಂದ್ವಿ. ಹೋಟೆಲನ್ನು ಕ್ಲೀನಾಗಿ ಇರುತ್ತೆ. ವ್ಯೂಸ್ ನೋಡಿ ಯಾವ ಥರ ಇದೆ ಅಂದ್ಕೊಂಡು ಮುಂದೆ ನಿಮಗೆ ತೋರಿಸ್ತೀನಿ. ಈ ಹೋಟೆಲ್ ಹಿಂಭಾಗದ ಒಂದು ವ್ಯೂಸ್ ಇದೆ, ಅದೂ ತೋರಿಸ್ತೇನೆ. ಇವಾಗ ಇಲ್ಲಿ ಇದೇನು ಕಾಣ್ತಾ ಇದ್ದೀರಲ್ಲ, ಅದು ನಾವು ಈ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ಲ ಸಾಂಬಾರಿಗೆ, ಒಂಥರ ಸ್ಮೆಲ್ ಬರುತ್ತೆ ನೋಡಿ ಮಸ್ತಾಗಿ. ಆ ಫ್ಲೇವರ್ ಥರನೇ ಇದು ನೀಲಗಿರಿ ಸ್ಮೆಲ್ ಬರುತ್ತೆ ಈ ಸಾಂಬಾರಿಗಾಗಲಿ, ನೀವು ಯಾವುದೇ ಒಂದು ಡಿಶ್ಗೆ ಹಾಕಿದ್ರು ಕೂಡ. ಇದು ಬಂದುಬಿಟ್ಟು ಆಲೂಗಡ್ಡೆ 5 kg ಒಂದು ಕವರ್ ಇಟ್ಟಿದ್ದಾರೆ ಅವರು. ಈ 5 kgಗೆ 50 ರೂಪಾಯಿ. ಅದು ಇದನ್ನು ಬಂದುಬಿಟ್ಟು ಕಟ್ಟು ಲೆಕ್ಕ. ಇದು ಒಂದು ಕಟ್ಟಿಗೆ 50 ರೂಪಾಯಿ. ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ಕಟ್ಟಿಗೆ 50 ರೂಪಾಯಿ. ಇದು ನೀವು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಹಾಕಿಬಿಟ್ಟು ಉಜ್ಜು ನೋಡಿದರೆ ಅದ್ರ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ. ಇಲ್ಲೂ ಕೂಡ ಕಟ್ಟಿಗೆ ಒಲೆ ಮೇಲೇ ಅಡುಗೆ ಮಾಡೋದು. ಬಟ್ ಇಲ್ಲಿ ಸಾಂಬಾರು, ಬಟ್ ಅವರು ಮಾಡುವಂಥ ಶೈಲಿ ನಮಗೆ ನಿಜವಾಗಲೂ ಅರ್ಥ ಆಗೋದಿಲ್ಲ. ಟೇಸ್ಟ್ ನಮ್ಮ ಕಡೆ ಕಂಪೇರ್ ಮಾಡಿದರೆ ಅಷ್ಟಕ್ಕಷ್ಟೇ. ನಾವು ಇವಾಗ ಒಳಗಡೆ ಹೋಗ್ತೀವಿ, ನೋಡೋಣ ಆಂಟಿದು ಮತ್ತು ಅಂಕಲ್ದು ಹೋಟೆಲ್ ಹೇಗಿದೆ ಅಂದ್ಕೊಂಡು. ಬಟ್ ಅವರೇನು ನಾವು ಬಂದಾಗೇನೋ ನಮ್ಗೆ ಚೆನ್ನಾಗೇ ಮಾತಾಡಿಸಿದ್ರು, ಮಸ್ತಾಗೇ ಇದೆ. ಬಟ್ ಇದು ಬಿಟ್ಟರೆ ಬೇರೆ ಗತಿ ಇಲ್ಲ. ಇದು ಬಿಟ್ಟರೆ ಒಂದು 20 ಕಿಲೋಮೀಟ್ರು 40 ಕಿಲೋಮೀಟ್ರ್ ಮುಂದೆ ಇದೆ. ಇದು ನೋಡಿ, ಆ ಹೋಟೆಲ್ ಒಳಗಡೆಯಿಂದ ಅದರ ಹಿಂಭಾಗದಲ್ಲಿ ಕಾಣುವಂಥ ವ್ಯೂಸ್ ನೋಡಿ. ಇದು ಈ ನಮ್ಮ ಕಡೆಗಾದರೆ ಇದೇ ರೀತಿ ವ್ಯೂಸ್ ಇದೆ, ಅಲ್ಲೇ ಒಂದು ರೆಸಾರ್ಟ್ ಆಗಿಬಿಡೋದು. ಬಟ್ ಅಲ್ಲಿ ರೆಸಾರ್ಟು ಏನೂ ಇಲ್ಲ ಜಾಸ್ತಿ. ಇದು ನೋಡಿ, ನಾವೇನು ಆರ್ಡ್ರ್ ಮಾಡಿದ್ವಿ, ಇದ್ದಿದ್ದೇ ಒಂದು ಐಟಮಲ್ಲಿ ಪೂರಿ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ಪ್ಲೇಟು ಗೀಟು ಏನಿಲ್ಲ, ಪೇಪರಲ್ಲೇ ಇಟ್ಬಿಟ್ಟು ಕೊಡ್ತಾರೆ. ಸಾಂಬಾರಂತೂ ಹೇಳಬಾರ್ದು ನೀವು. ಅಶೋಕ ಹೋಟೆಲ್ಲು ಸಿಗ್ತದೋ ಇಲ್ಲ ಆ ಥರ ಸಾಂಬಾರು. ಗತಿ ಇಲ್ಲ, ಬದುಕಬೇಕು ಅಷ್ಟೇ, ಮತ್ತೇನಿಲ್ಲ. ನಾನು ಕೂಡ ಅದೇ ಪೂರಿನೇ ಆರ್ಡ್ರ್ ಮಾಡಿದೆ. ಬಟ್ ಪೂರಿ ಬಂದುಬಿಟ್ಟು ಸೇಮ್ ನಮ್ಮ ಕಡೆಯಲ್ಲೇ ಯಾವ ಥರ ಪೂರಿ ಮಾಡ್ತಾರೆ ಅದೇ ಥರ ಪೂರಿನೇ. ಬಟ್ ಇಲ್ಲಿ ಟೀ ಮಾತ್ರ
ಬೇರೆ ಫ್ಲೇವರ್ ಇರುತ್ತೆ. ನಮ್ಮ ಕಡೆ ಟೀ ಎಲ್ಲ ಇಲ್ಲಿ ಇದು ಬಂದುಬಿಟ್ಟು ರೋಸಲ್ಲಿ ಅಂದ್ಕೊಂಡ್ಬಿಟ್ಟು ಒಂದು ಆರ್ಗ್ಯಾನಿಕ್ ಇದರಿಂದ ಮಾಡ್ತಾರೆ ಆ ಟೀನ, ಅದೇ ಟೀ. ಬಟ್ ನೋಡೋಕೆ ಬಂದುಬಿಟ್ಟು ನಮ್ಮ ಥರ ಟೀ ಥರನೇ ಕಾಣ್ತದೆ ಇದು. ಇಲ್ಲಿ ಕೂತ್ಕೊಂಡಿರೋಂಥ ಈ ತಾತಪ್ಪ ಬಂದುಬಿಟ್ಟು ಗೌರ್ಮೆಂಟ್ ರಿಟೈರ್ಡ್ ಪೊಲೀಸ್ ಆಫೀಸರ್. ಇವರು ಒಂದು 5 ವರ್ಷ ಆಯ್ತಂತೆ ರಿಟೈರ್ಡ್ ಆಗಿಬಿಟ್ಟು. ಅವರು ಕೂಡ ಇಲ್ಲೂ ಸುತ್ತಾಡೋಕ್ಕೆ ಬಂದವರು. ಹಾಗೆ ಒಂದು ಪ್ಲೇಟ್ ಪೂರಿ ತಿಂದ್ಕೊಂಡು ಹೋಗೋಣ ಅಂದ್ಕೊಂಡ್ಬಿಟ್ಟು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದರು. ಇವಾಗ ನಾನು ಆರ್ಡ್ರ್ ಮಾಡ್ತಿರೋ ಪೂರಿನೂ ಈಗ ಬರ್ತಾಯಿದೆ. ಬಟ್ ಇವಾಗ ಇನ್ನೊಂದೇನು ಕೇಳಿದ್ರೆ, ಈ ಬೆಳಗಿನ ಜಾವ ಇಲ್ಲಿ ಟೀ ಬಂದುಬಿಟ್ಟು ನೀವು ಎಷ್ಟೇ ಬಿಸಿಯಾಗಿ ಮಾಡ್ಕೊಂಬಂದು ಇಟ್ಟರೂ ಕೂಡ ಒಂದು 2 ಸೆಕೆಂಡಲ್ಲೇ ಬಂದುಬಿಟ್ಟು ಅದು ಕೋಲ್ಡ್ ಆಗಿರುತ್ತೆ. ಅಷ್ಟೊಂದು ಕೋಲ್ಡ್ ವೆದರ್ ಇಲ್ಲಿ. ಇನ್ನೊಂದು ಆ ಟೀ ಯಾವ ಥರ ಇರುತ್ತೆ ಕೇಳಿದ್ರೆ ಒಂಥರ ನೀರು ಥರ ಇರುತ್ತೆ. ಇದು ನೋಡಿ, ನಾವು ಆರ್ಡ್ರ್ ಮಾಡಿರೋಂಥ ಪೂರಿ ಬಂತು. ಆಲ್ರೆಡಿ ಈ ಪೂರಿ ಸತ್ತೋಗ್ಬಿಟ್ಟು 3 ದಿನ ಆಗಿದೆ ಅನಿಸುತ್ತಪ್ಪ. ಯಾಕಂದರೆ ಎಲ್ಲ ಮುಳುಗಿ ಹೋಗಿದೆ. ಮತ್ತೇನು ಮಾಡೋದು, ಇವಾಗೇನು ಬಿಸಿ ಅಂತೂ ಅವ್ರ ಹತ್ರ ಕೇಳುವಂಗಿಲ್ಲ. ಈ ಸತ್ತೋಗಿರೋ ಪೂರಿನೇ ತಿನ್ನಬೇಕು. ಸೊ ಮುಂದೆ ನೋಡಿ ಈ ಥರ ಇದೆ ವ್ಯೂಸು. ಇಲ್ಲಿ ನೋಡಿ ಕೆಳಗಡೆ ನೋಡಿ ಹೊಲ ಇದೆ. ಆ ಹೊಲದಲ್ಲಿ ಆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ನಾವು ಬರ್ಬೇಕಾದ್ರೆ. ಇವಾಗ ಯಾರೂ ಇಲ್ಲ ಅಲ್ಲಿ. ಈ ಥರ ಈ ಕಡೆ ಜನ ಬಂದುಬಿಟ್ಟು ಜೀವನ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅವರು ಅದೇ ರೀತಿಯ ಒಂದು ಜೀವನ ಶೈಲಿಗೆ ಹೊಂದ್ಕೊಳ್ತಾರೆ. ಇವ್ರು ನೋಡಿ ಕಾಣ್ತಾ ಇದ್ದಾರಲ್ಲ, ಇವ್ರದ್ದು ಆ ಬುಟ್ಟಿ ಎಲ್ಲ ಬಂದುಬಿಟ್ಟು ನೀವು ಅಂದ್ಕೊಂಡಿರ್ಬೋದು ಟೀ ಸೊಪ್ಪು ಕೊಯ್ಯೋಕೆ ಹೋಗೋ ಬುಟ್ಟಿ ಅಂದ್ಕೊಂಡು. ಅದು ಟೀ ಸೊಪ್ಪು ಕೊಯ್ಯೋಕೆ ಹೋಗೋ ಬುಟ್ಟಿ ಅಲ್ಲ. ಅವ್ರು ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ಆರೆಂಜು ಕಟಾವು ಮಾಡ್ಕೊಂಡು ಅದರಲ್ಲಿ ಹಾಕ್ಕೊಂಡು ಬರ್ತಾರೆ. ಆರೆಂಜ್ ಹಾರ್ವೆಸ್ಟಿಂಗ್ಗೆ ಅದು ಯೂಸ್ಫುಲ್ ಆಗುತ್ತಂತೆ ಆ ಬುಟ್ಟಿ. ಇಲ್ಲಿ ಒಂದು ಲೋಡ್ ಮರಳಿಗೆ 50,000 ರೂಪಾಯಿ. ಇಲ್ಲೇನು ನೋಡ್ತಿದ್ರಲ್ಲ ಮರಳು, 50,000 ರೂಪಾಯಿ ಒಂದು ಲೋಡಿಗೆ. ಇಲ್ಲಿ ನೋಡಿ ಈ ಗುಡ್ಡ ಎಲ್ಲ ಹೇಗಿದೆ ನೋಡಿ. ಆ ಗುಡ್ಡದಲ್ಲಿ ಚಿಕ್ಕ ವೈಟ್ ಕಾಣುತ್ತಲ್ಲ, ಅದೆಲ್ಲ ಮನೆಗಳದು. ಇದು ನೋಡಿ ನಮ್ಮ ಮಿಲ್ಟ್ರಿ ಟ್ರಕ್ಗಳು ಹೋಗ್ತಾ ಇದ್ದಾವೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದ್ಬಿಟ್ಟು ಮಿಲ್ಟ್ರಿಯವರೇ ಸೆಕ್ಯೂರಿಟಿ ಕೊಡೋರು. ಯಾಕಂತಂದರೆ ಇಲ್ಲಿ ಸ್ವಲ್ಪ ಒಂಥರ ಗುಂಡಾಯಿಸಮ್ ಜಾಸ್ತಿ ರೋಡಲ್ಲಿ, ಮತ್ತು ಯಾವುದೇ ಒಂದು ಚೆಕ್ ಪೋಸ್ಟ್ಗಳಲ್ಲಿ. ಯಾರಿಗೂ ಅವ್ರು ಏನು ಕೇರೆ ಮಾಡೋದಿಲ್ಲ. ಇಲ್ಲಿ ಲೋಕಲ್ಗಳಾಗಿರಲಿ ಅವ್ರದ್ದು ಒಂಥರ ವಿಚಿತ್ರವಾದಂಥ ಮನೋಭಾವವುಳ್ಳವರು. ಅವ್ರು ಕೇಳಿದಷ್ಟು ಕೊಟ್ಟಿಲ್ಲ ಅಂತಂದರೆ ಏನು ಮಾಡಲಿಕ್ಕೂ ರೆಡಿ ಇರ್ತಾರೆ ಆ ಥರ. ಸೊ ಮತ್ತೆ ನಾವು ಪೂರಿ ತಿಂದು ಹೊರಟಾಯಿತು. ಈಗ ಸೀದಾ ಇಂಫಾಲಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮ್ಮ ಚಾನೆಲ್ನ ನೋಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಒತ್ತಿ. ಇದಕ್ಕಿಂತ ಒಳ್ಳೊಳ್ಳೆ ವೀಡಿಯೋಗಳು ಹಾಕ್ತಾಯಿರ್ತೀವಿ. ನೀವು ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ. ಅತಿ ಹೆಚ್ಚಿನದಾಗಿ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.